ಹನುಮಂತನ ಈ ಒಂದು ಅದ್ಭುತವಾದ ಕತೆ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತದೆ. ಸೊ ಬಹಳಷ್ಟು ದೇವಸ್ಥಾನಗಳಲ್ಲಿ ನೀವು ಗಮನಿಸಿರ್ತೀರಾ, ಹನುಮಂತನ ಆ, ಮೂರ್ತಿಯು ಕೇಸರಿ ಬಣ್ಣದಲ್ಲಿ ಇರುತ್ತದೆ. ಯಾಕೆ ಅಂತ ಗೊತ್ತಾ? ಇದಕ್ಕೆ ಒಂದು ಕತೆ ಇದೆ. ಒಂದು ದಿನ ಅಯೋಧ್ಯೆಯಲ್ಲಿ ಶಾಂತ ವಾತಾವರಣ. ಸೀತಾದೇವಿಯು ತಮ್ಮ ಹಣೆಗೆ ಸಿಂಧೂರ ಹಚ್ಚಿಕೊಳ್ಳುತ್ತಾ ಇರುತ್ತಾರೆ. ಅದನ್ನು ಗಮನಿಸಿದ ಭಕ್ತಿಯ ಪ್ರತಿರೂಪ ಹನುಮಂತನು ಕೇಳುತ್ತಾನೆ, ಅಮ್ಮ, ಈ ಕೆಂಪು ಬಣ್ಣ ಯಾಕೆ? ಸೀತಾದೇವಿಯು ಮೃದುವಾಗಿ ನಕ್ಕು ಹೇಳುತ್ತಾರೆ ಅವಾಗ, ಹನುಮಂತ, ಇದು ನನ್ನ ಪತಿಯ ಶ್ರೀರಾಮ ಅವರ ದೀರ್ಘಾಯುಷ್ಯಕ್ಕಾಗಿ ಹಚ್ಚಿಕೊಳ್ಳುತ್ತಾ ಇದ್ದೇನೆ. ಆ ಮಾತು ಕೇಳಿದ ಕ್ಷಣ ಹನುಮಂತನು ಒಂದು ಆಲೋಚನೆ ಹೊಳೆಯುತ್ತದೆ. ಸ್ವಲ್ಪ ಸಿಂಧೂರದಿಂದ ರಾಮನಿಗೆ ಒಳಿತು ಆಗುತ್ತದೆ, ಆದರೆ ನಾನು ಸಂಪೂರ್ಣ ದೇಹಕ್ಕೆ ಹಂಚಿಕೊಂಡರೆ ಅವರಿಗೆ ಇನ್ನಷ್ಟು ರಕ್ಷಣೆ ಸಿಗುತ್ತದೆಯೇ, ಇನ್ನಷ್ಟು ಆಯುಷ್ಯ ಜಾಸ್ತಿ ಆಗುತ್ತದೆ ಅಂತ ಯೋಚನೆ ಬಂದು ಆವಾಗ ಹನುಮಂತನು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಂಡು ಶ್ರೀರಾಮನ ಮುಂದೆ ಬಂದು ನಿಲ್ಲುತ್ತಾನೆ. ಅವಾಗ ಎಲ್ಲರೂ ಅಚ್ಚರಿಗೊಳ್ಳುತ್ತಾರೆ. ಆದರೆ ಶ್ರೀರಾಮನ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಹನುಮಂತ ಅವಾಗ ಶ್ರೀರಾಮರು ಹೇಳ್ತಾರೆ, ಹನುಮಂತ, ನಿನ್ನ ಭಕ್ತಿ ಅಳತೆ ಇಲ್ಲದ್ದು, ನಿನ್ನನ್ನು ಸ್ಮರಿಸುವವರಿಗೆ ನನ್ನ ಆಶೀರ್ವಾದ ಇರುತ್ತದೆ ಎಂದು ಶ್ರೀರಾಮ ಪ್ರಭುವು ಹೇಳುತ್ತಾರೆ. ಸೊ ನಿಜವಾದ ಭಕ್ತಿ ಅಂದರೆ ಲಾಭ ನಷ್ಟ ನೋಡುವುದು ಅಲ್ಲ, ಪೂರ್ಣ ಸಮರ್ಪಣೆ, ನಿಸ್ವಾರ್ಥ ಪ್ರೀತಿ, ದೇವರಿಗಾಗಿ ಬದುಕುವ ಮನಸ್ಸು. ಸೊ ಈ ಹನುಮಂತನ ಈ ಭಕ್ತಿಯನ್ನು ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ. ನಿಮಗೆ ಈ ಹನುಮಂತನ ಕತೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಧನ್ಯವಾದ.